ನಮಸ್ಕಾರ ವೀಕ್ಷಕರೇ, ಟೈಮ್ಸ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಏನು ಇವತ್ತು ವಿಶೇಷವಾಗಿ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಹಾರಿಗಿರಿ ಪಟ್ಟಣಕ್ಕೆ ನಮ್ಮ ರಾಜ್ಯದ ಏನು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವರು ಬಂದಿದ್ದಾರೆ. ನಾನು ಅವ್ರಿಗೆ ಮೀಟ್ ಮಾಡಬೇಕಂತ ಸ್ವಲ್ಪ ಅಪಾಯಿಂಟ್ಮೆಂಟ್ ತಗೊಂಡೆ, ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ. ನಾನು ಮೊದಲು ಈ ಡೈರೆಕ್ಟ್ ವಿಷಯ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ. ಸರ್ ನಮಸ್ಕಾರ. ಸರ್ ಸರ್ ಏನು ನನ್ನ ಪ್ರಕಾರ ನೀವು ಫಸ್ಟ್ ಟೈಮ್ ಈ ಭಾಗಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂತೀನಿ ಸರ್. ರಾಯಬಾಗ್ ಕುಡಚಿಗೆ ಪ್ರಥಮ ಬಾರಿಗೆ ಈ ಕಡೆ ಹುಕ್ಕೇರಿ, ಆಮೇಲೆ ಆ ಕಡೆ ನಮ್ಮ ಮುದೋಳು, ಈ ಸುತ್ತಮುತ್ತ ಈ ಕಡೆ ಎಲ್ಲ ಬಂದಿದ್ದೀನಿ. ಆದ್ರೆ ರಾಯಬಾಗ್ ಕುಡಚಿಗೆ ಪ್ರಥಮ ಬಾರಿಗೆ. ಸೊ ನೀವು ಡೇ ಸ್ಟಾರ್ಟ್ ಮಾಡಿದಿರಿ ಸರ್. ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್ ಈ ಕಡೆ ಬರುವಾಗ? ಸರ್ ಈಗ ಊಟ ಕೂಡ ಮಾಡಿದ್ರಿ, ಹೋಳಿಗೆ ಊಟ, ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಊಟ. ಆಮೇಲೆ ಕುಡ್ಚಿ ಶಾಸಕರು ತಮ್ಮನವ್ರ ಸಾಹೇಬ್ರು ಅರೇಂಜ್ ಮಾಡಿದ್ದಾರೆ, ಅವ್ರ ಮನೇಲಿ ಇದ್ರಿ. ಇದು ಯಾವ ತರ ಫೀಲ್ ಪಟ್ರಿ ಸರ್ ನೀವು? ಸರ್ ಇಲ್ಲ, ಇಲ್ಲಿ ಒಳ್ಳೆಯ ಈಗ ಎಲ್ಲ ಮಳೆ ಚೆನ್ನಾಗಿರೋದ್ರಿಂದ ಎಲ್ಲ ಒಂದು ರೀತಿ ಸಮೃದ್ಧಿ ಎಲ್ಲ ಕಡೆ ಕಾಣ್ತಾ ಇದೆ. ಬೆಳೆ ಚೆನ್ನಾಗಿದೆ ಮತ್ತು ರೈತರು ಕೂಡ ಖುಷಿಯಾಗಿದ್ದಾರೆ. ಮತ್ತು ನಾನು ಬಂದಿರುವಂಥ ಉದ್ದೇಶ, ನಮ್ಮ ಅನೇಕ ಕಾರ್ಯಕ್ರಮಗಳು ಏನಿತ್ತು ಹುಕ್ಕೇರಿಯಲ್ಲಿ ಮತ್ತು ಕುಡಚಿಯಲ್ಲಿ, ಬೆಳಗ್ಗೆ ಅರ್ಧ ದಿವಸ ಅಲ್ಲಿ ನಾನು ನಮ್ಮ ನಿಖಿಲ್ ಕತ್ತಿಯವ್ರ ಜೊತೆಯಲ್ಲಿ ಅಲ್ಲಿ ಒಂದು 3-4 ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿ, ಈಗ ಇಲ್ಲಿ ಒಂದು ಹೊಸ CHCಯ ಒಂದು ಉದ್ಘಾಟನೆ ಸಮಾರಂಭ ಇದೆ, ಅದನ್ನು ಕೂಡ ಮಾಡ್ಕೊಂಡು ನಂತರ ಹೊರಡ್ತೀನಿ. ಅದರಿಂದ ಇಲ್ಲಿ ಬೆಳಗಾವಿಗೆ ಬರೋದು ಯಾವಾಗಲೂ ನಮ್ಗೆ ಸಂತೋಷನೇ. ಯಾಕೆಂದರೆ ಇಲ್ಲಿಯ ಜನ ಅಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಗೌರವದಿಂದ ಕಾಣ್ತಾರೆ ಮತ್ತು ಭಾಳ ಚೆನ್ನಾಗಿ ಎಲ್ಲರೂ ಒಂದು ವಿಶ್ವಾಸದಿಂದ ಸ್ವಾಗತ ಮಾಡ್ತಾರೆ. ಅದಕ್ಕೆ ಭಾಳ ಖುಷಿ, ಸಂತೋಷ ಇದೆ. ಸರ್ ಇನ್ನೊಂದು ವಿಚಾರ ತಮ್ಮ ಗಮನಕ್ಕೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಸರ್. ಸುಮಾರು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇದೆ, ಸರ್ಕಾರಿ ಹಾಸ್ಪಿಟಲ್ಸು, ಅಲ್ಲಿ ಹೋಗೋದು ಬಡವರು ಮಾತ್ರ ಸರ್. ಅಲ್ಲಿ ಏನಾಗ್ಬಿಟ್ಟಿದೆ ಅಂದರೆ ಸರ್, ಡಾಕ್ಟರ್ಸ್ ತೊಂದರೆ ಆಗ್ತಾ ಇದೆ ಸರ್. ಆಮೇಲೆ ಬೇಕಾದಂಥ ಮೂಲ ಸೌಕರ್ಯಗಳಾದಂಥ ವಾಟರ್ ಫೆಸಿಲಿಟಿ ಆಗಿರ್ಬೋದು ಸರ್. ತಾವು ನ್ಯೂಸ್ನಲ್ಲೆಲ್ಲ ನೋಡ್ತಾ ಇರ್ತೀರಿ ಸರ್ ಇಶ್ಯೂಸ್ ಎಲ್ಲ. ಈಗ ಅವರು ನಾಗಲಕ್ಷ್ಮಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು ಮೇಡಮ್, ಅವರು ಕೂಡ ಆಲ್ಮೋಸ್ಟ್ ಅವರು ಕಾನ್ಸ್ಟೆಂಟ್ ಮಾಡ್ತಾ ಇರೋದು ಹಾಸ್ಪಿಟಲ್ಸ್ಗೆ ಮಾತ್ರ ಸರ್. ಸೊ ಆ ಥರ ನಿಮ್ಗೆ ಏನಾದರೂ ಗಮನಕ್ಕಿದೆ ಸರ್? ಯಾವ ಥರ ನೀವು ಏನಾದರೂ ಪ್ಲಾನ್ ಮಾಡಿದ್ದೀರಾ ಸರ್ ಹಾಸ್ಪಿಟಲೈಸೇಷನ್ ಬಗ್ಗೆ ಸರ್? ಇಲ್ಲ, ಹಾಸ್ಪಿಟಲ್ ಇಂಪ್ರೂವ್ಮೆಂಟ್ಗೆ ನಾವು ಎಲ್ಲ ಕಡೆ ಏನೇನು ಅಗತ್ಯ ಕೆಲಸಗಳು ಮಾಡೋದಕ್ಕೆ ನಾವು ಅನುದಾನ ಕೊಡ್ತಾ ಇದ್ದೀವಿ. ಎಲ್ಲಾದರೂ ಈ ಥರ, ಯಾಕೆ ನಮ್ಮ ದೊಡ್ಡ ವ್ಯವಸ್ಥೆ, ಪ್ರತಿಯೊಂದು ಕಡೆ ಒಂದು ಗ್ರಾಮದಲ್ಲೂ ಊರುಗಳಲ್ಲೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದೆ, ಸಬ್ ಸೆಂಟರ್ಗಳಿದೆ, ಸಮುದಾಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ ಭಾಳಷ್ಟು ಇರೋದ್ರಿಂದ ನ್ಯೂನತೆ ಇರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಅದನ್ನು ಆವಾಗವಾಗ ನಾವು ಅಡ್ರೆಸ್ ಮಾಡ್ತಾ ಇರ್ತೀವಿ. ವೈದ್ಯರು ಸ್ವಲ್ಪ ಕೊರತೆ ಇದೆ, ಅದು ಈಗ ಅಲ್ಲ, ಮೊದಲಿಂದಲೂ ಭಾಳ ವರ್ಷಗಳಿಂದ ಕೊರತೆ ಇದೆ. ಈಗ ನಾನು ಸುಮಾರು ಒಂದು 2,000 ಈಗ ಮೊನ್ನೆ ವರ್ಗಾವಣೆಯಲ್ಲಿ ಸ್ವಲ್ಪ ಮಾಡ್ಕೊಂಡಿದ್ವಿ. ಕಾಂಟ್ರಾಕ್ಟ್ ಮೇಲೂ ಕೂಡ ಹೆಚ್ಚು ಸಂಬಳಕ್ಕೆ ತೊಗೊಳ್ಳೋದಕ್ಕೆ ಈಗ ಮಾಡಿದ್ದೀವಿ. NHM ಅಡಿಯಲ್ಲಿ 60,000 ಇದ್ದಿದ್ದನ್ನು 70,000 ಮಾಡಿದ್ದೀನಿ MBBS ಡಾಕ್ಟರ್ಗೆ. ಸ್ಪೆಷಲಿಸ್ಟ್ 1,10,000 ಇದ್ದಿದ್ದು 1,40,000 ಇಂದ 2 ಲಕ್ಷವರೆಗೂ ಮಾಡಿಸಿದ್ದೀನಿ. ಸೊ ಅದರಿಂದ ಕಾಂಟ್ರಾಕ್ಟ್ ಮೇಲೆ ಕೂಡ ತೊಗೊಳ್ಳೋದಕ್ಕೆ ಹೆಚ್ಚು ಅವಕಾಶ ಆಗ್ತಾ ಇದೆ. ಆಮೇಲೆ ನಮ್ಮ ಕಡ್ಡಾಯ ಏನು ವೈದ್ಯಕೀಯ ಸೇವೆ ಇದೆ, MBBS ಡಾಕ್ಟರ್ಸು, PG ಡಾಕ್ಟರ್ಸು, ಈಗ ಅವ್ರನ್ನೆಲ್ಲರೂ ಕೂಡ ನೋಟಿಫೈ ಮಾಡಿದ್ದೀವಿ. ಈ ತಿಂಗಳು ಸುಮಾರು 2,000 MBBS ಡಾಕ್ಟರ್ಸು, ಆಮೇಲೆ ಒಂದು 800 ಸ್ಪೆಷಲಿಸ್ಟ್ಗಳನ್ನು ಭರ್ತಿ ಮಾಡೋ ಕೆಲಸನೂ ಮಾಡ್ತಾ ಇದ್ದೀವಿ. ಸರ್ ಈಗ ತಮ್ಮ ಕಾಂಗ್ರೆಸ್ ಗೌರ್ಮೆಂಟ್ ಬಂದಮೇಲೆ ಸರ್, ಈಗ BJP ಗೌರ್ಮೆಂಟ್ ಅವ್ರು ಸ್ವಲ್ಪ ಸ್ಕೀಮ್ ಇತ್ತು ಸರ್. ತಾವು ಬಂದಾಗ ಏನಾದರೂ ಚೇಂಜಸ್ ಮಾಡಿ ಆಮೇಲೆ ಏನಾದರೂ ಪ್ಲಾನ್ ಮಾಡಿದ್ದಾರೆ ಸರ್? ಫ್ಯೂಚರ್ದಲ್ಲಿ ಏನಾದರೂ ಕಾನ್ಸೆಪ್ಟ್ ಇರುತ್ತಲ್ಲ ಸರ್? ಭಾಳ ಮಾಡಿದ್ದೀವಿ. ಮತ್ತೇನಾದ್ರು ಡಯಾಲಿಸಿಸ್ ವ್ಯವಸ್ಥೆಯನ್ನು ಎಲ್ಲ ಸರಿಪಡಿಸಿ, ಪ್ರತಿಯೊಂದು ಸಮುದಾಯ ಕೇಂದ್ರದಲ್ಲೂ ಪ್ರತಿಯೊಂದು ಹೊಸ ಎಲ್ಲೇ ತಾಲೂಕುಗಳಿತ್ತು ಅಲ್ಲೂ ಕೂಡ ಡಯಾಲಿಸಿಸ್ ಕೊಡುವಂಥದ್ದು ಮಾಡಿಸಿದ್ದೀವಿ. ಒಂದು 45-50 ಕೇಂದ್ರ ಹೆಚ್ಚು ಮಾಡೋದು ಡಯಾಲಿಸಿಸ್ಗೆ. ಆಮೇಲೆ ಪ್ರತಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೆಂಟರ್ ಮಾಡಿದ್ದೀವಿ. ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ, ಪ್ರತಿ ತಾಲೂಕು ಆಸ್ಪತ್ರೆಯಲ್ಲೂ ಕೂಡ ಅದಕ್ಕೆ ಏನು ECG ತಗೊಳ್ಳೋದು, ಹಾರ್ಟ್ ಚೆಕ್ ಮಾಡೋದು, ಅವ್ರಿಗೆ ಅಗತ್ಯ ಔಷಧಿ ಕೊಡೋದು ಹಾರ್ಟ್ ಅಟ್ಯಾಕಿಗೆ, ಅದನ್ನು ಮಾಡಿಸಿದ್ದೀವಿ. ಆಮೇಲೆ ಆಶಾ ಕಿರಣ ಯೋಜನೆ ಎಲ್ಲ CHCಗಳಲ್ಲಿ, ತಾಲೂಕು ಆಸ್ಪತ್ರೆಗಳಲ್ಲಿ ಸುಮಾರು 380 ಸೆಂಟರ್ಗಳು ಮಾಡಿಸಿದ್ದೀವಿ. ಈ ಥರ ಹಲವಾರು ಹೊಸ ಯೋಜನೆಗಳು ಬಂದಿದೆ. ಮತ್ತು ಹಳೆಯದನ್ನು ಕೂಡ ಇನ್ನೂ ಸಮರ್ಪಕವಾಗಿ ನಡೆಸೋದಕ್ಕೆ ಏನು ಈ ತಾಯಿ ಮರಣ ಸೂಚ್ಯಂಕ ಇಳಿಸ್ಬೇಕು ಅಂತ ಈ ವರ್ಷ ನಾವು ಭಾಳಷ್ಟು ಒತ್ತನ್ನು ಕೊಡ್ತಾ ಇದ್ದೀವಿ. ಹೆರಿಗೆಗಳು ಮತ್ತು ಬಾಣಂತಿಯರ ಸಾವುಗಳಾಗಬಾರ್ದು, ಈ ಥರದ್ದೆಲ್ಲ ನಾವು ಮಾಡ್ತಾ ಇದ್ದೀವಿ. ಈಗ ಪ್ಲಾನಿಂಗ್ದಲ್ಲಿ ಇದೆಲ್ಲ ಹೇಳಿದ್ರೆ ಸರ್, ಇದೆಲ್ಲ ಫ್ಯೂಚರ್ ಬೇಗ ಮುಗಿಸಿ. ಏನು ನಮ್ಮ ಇಷ್ಟೆಲ್ಲ ಮಾತುಕತೆ ಆಗಿತ್ತು. ಸಮಯ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್.